ರಾಜ್ಯದ 3 ಹೈ ವೋಲ್ಟೇಜ್ ಕ್ಷೇತ್ರದಲ್ಲಿ ಮತಹಬ್ಬ ಜೋರಾಗ್ತಾ ಇದೆ. ಕ್ಷಣದಿಂದ ಕ್ಷಣಕ್ಕೆ ಮತದಾನದ ಪ್ರಕ್ರಿಯೆ ಬಿರುಸುಗೊಳ್ತಾ ಇದೆ. ವಯನಾಡು ಲೋಕಸಭಾ ಕ್ಷೇತ್ರಕ್ಕೂ ಕೂಡ ಇವತ್ತು ಉಪಚುನಾವಣೆ ನಡೀತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ವಾದ್ರಾ ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಸಂದೇಶ ರವಾನಿಸಿದ್ದಾರೆ. ಮನೆಯಿಂದ ಹೊರಬಂದು ಎಲ್ಲರೂ ಕೂಡ ಮತವನ್ನ ಚಲಾಯಿಸಿ. ಇವತ್ತು ಪ್ರಜಾಪ್ರಭುತ್ವದ ತೀರ್ಪಿನ ದಿನ ಅಂತ ಅವರು ಕರೆ ಕೊಟ್ಟಿದ್ದಾರೆ. ನಿಮ್ಮ ಮತದಾನದಿಂದ ವಯನಾಡಿನ ಭವಿಷ್ಯಕ್ಕೆ ಕೈ ಜೋಡಿಸೋಣ ಅಂತ ಹೇಳಿ ಮನವಿಯನ್ನ ಮಾಡಿರುವಂತದ್ದು. ವಯನಾಡು ಲೋಕಸಭಾ ಕ್ಷೇತ್ರಕ್ಕೂ ಕೂಡ ಬೈ ಎಲೆಕ್ಷನ್ ನಡೀತಾ ಇದೆ. ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ವಾದ್ರಾ ಈ ಬಾರಿ ಅದೃಷ್ಟ ಪರೀಕ್ಷೆಗಿಳಿದಿದ್ದಾರೆ. ಅವರ ವಿರುದ್ಧ ಬಿಜೆಪಿಯಿಂದ ನವ್ಯಾ ಹರಿದಾಸ್, LDFನಿಂದ ಸತ್ಯನ್ ಮೊಕೇರಿ ಅವರು ಅಖಾಡಕ್ಕಿಳಿದಿರುವಂತಹದ್ದು. ನೆಕ್ ಟು ನೆಕ್ ಫೈಟ್ ಇದೆ. ಯಾರು ಗೆದ್ದು ಬೀಗ್ತಾರೆ ಅನ್ನುವಂತಹ ಪ್ರಶ್ನೆ ಇದೆ. ಅದರ ಬೆನ್ನಲ್ಲೇ ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಮತದಾನದ ಪ್ರಕ್ರಿಯೆಯಲ್ಲಿ ಭಾಗಿಯಾಗಲಿಕ್ಕೆ ಕರೆ ಕೊಟ್ಟಿದ್ದಾರೆ. ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿಗಳಾದ ವಿನಯ್, ಫಕೀರಯ್ಯ ಮತ್ತು ಅಮರೇಶ್. ಮೂವರು ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಾನು ಮೊದಲು ವಿನಯ್ ಅವರನ್ನ ಮಾತನಾಡಿಸ್ತಾ ಹೋಗ್ತೀನಿ. ವಿನಯ್, ಬೊಂಬೆನಾಡು ಚನ್ನಪಟ್ಟಣದಲ್ಲಿ ಚುನಾವಣಾ ಪ್ರಕ್ರಿಯೆ ಹೇಗೆ ಸಾಗ್ತಾ ಇದೆ? ಸಮಯ 10 ಗಂಟೆ ಆಗ್ತಾ ಬಂತು, ಬಿರುಸಾಗ್ತಾ ಇದೆಯಾ? ಪ್ರೇಮ್, ಈಗಾಗಲೇ 9 ಗಂಟೆ ವೇಳೆಗೆ 10.34% ಮತದಾನ ಕ್ಷೇತ್ರದಲ್ಲಿ ಆಗ್ತಾ ಇದೆ. ಸಾಕಷ್ಟು ಬಿರುಸಿನ ಮತದಾನ ಕೂಡ ಕ್ಷೇತ್ರದಲ್ಲಿ ನಡೀತಾ ಇರುವಂಥದ್ದು. ಬೆಳಗ್ಗೆ 7 ಗಂಟೆಯಿಂದಲೂ ಕೂಡ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತದಾನವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಹಿರಿಯ ನಾಗರಿಕರು ಮತದಾನಕ್ಕೆ ಹೆಚ್ಚು ಉತ್ಸಾಹವನ್ನು ತೋರ್ತಾ ಇರುವಂಥದ್ದು ಕೂಡ ಬಹಳ ಗಮನಾರ್ಹ ಅಂತ ಹೇಳ್ಬೋದಾಗಿದೆ. ಚನ್ನಪಟ್ಟಣದ ಒಂದು ಚಕ್ಕೆರೆ ಗ್ರಾಮದ ಒಂದು ಕೌಂಟಿಂಗ್ ಸೆಂಟರ್ ಅಂದರೆ ಮತಗಟ್ಟೆಯಲ್ಲಿ ನಾನಿದ್ದೀನಿ. ಸಾಕಷ್ಟು ಜನ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಉತ್ಸಾಹದಿಂದ ಬಂದು ವೋಟಿಂಗನ್ನು ಮಾಡ್ತಾ ಇರುವಂಥದ್ದು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಯುವಕರು ಹಾಗೂ ವಯಸ್ಕರು ಎಲ್ಲರೂ ಕೂಡ ಬಂದು ವೋಟಿಂಗನ್ನು ಮಾಡ್ತಿದ್ದಾರೆ. ತಮ್ಮ ತಮ್ಮ ID ಕಾರ್ಡ್ಗಳನ್ನು ತೆಗೆದುಕೊಂಡು ಬಂದು ಇಲ್ಲಿ ವೋಟಿಂಗನ್ನು ಮಾಡ್ತಿದ್ದಾರೆ. ಪುರುಷರು ಹಾಗೂ ಮಹಿಳೆಯರು ಪ್ರತ್ಯೇಕವಾದಂಥ ಸರತಿ ಸಾಲಿನಲ್ಲಿ ನಿಂತು ಮತ ಚಲಾವಣೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಸಾಕಷ್ಟು ಬಿರುಸಿನ ಮತದಾನ ಕ್ಷೇತ್ರದಲ್ಲಿ ಆಗ್ತಾ ಇದೆ. ಬೆಳಗ್ಗೆ 9 ಗಂಟೆ ವೇಳೆಗೆ 10.34% ಮತದಾನ ಆಗಿರೋದು. ಸುಮಾರು 20,000ಕ್ಕೂ ಅಧಿಕ ಮಂದಿ ಈಗಾಗಲೇ ಕ್ಷೇತ್ರದಾದ್ಯಂತ ಮತದಾನ ಮಾಡಿರುವಂಥದ್ದು ಒಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು. ಇನ್ನು ಮತ್ತಷ್ಟು 11 ಗಂಟೆ ವೇಳೆಗೆ ಮತ್ತಷ್ಟು ಮತದಾನದ ಪ್ರಮಾಣ ಹೆಚ್ಚಾಗುವಂಥ ಸಾಧ್ಯತೆ ಕೂಡ ಇದೆ. ಯಾಕಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಮತಗಟ್ಟೆಗೆ ಬಂದು ಉತ್ಸಾಹವನ್ನು ತೋರ್ತಿದ್ದಾರೆ. ಜೊತೆಗೆ ಉಪಚುನಾವಣೆ ಆಗಿರೋದ್ರಿಂದಾಗಿ ಸಾಮಾನ್ಯವಾಗಿ ಈ ಒಂದು ಮತದಾನದ ಪ್ರಮಾಣ ಕೂಡ ಹೆಚ್ಚಾಗುತ್ತೆ ಅನ್ನೋದೇ ಅದು ಈ ಮೊದಲಿನಿಂದಲೇ ಕೂಡ ಗೊತ್ತಾಗ್ತಾ ಇರುವಂಥದ್ದು. ಪ್ರೇಮ್, ಓಕೆ ವಿನಯ್, ಹಾಗೆ ಸಂಪರ್ಕದಲ್ಲಿರಿ. ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀನಿ. ಸಂಡೂರು ವಿಧಾನಸಭಾ ಕ್ಷೇತ್ರದಿಂದ ನಮ್ಮ ಪ್ರತಿನಿಧಿ ಅಮರೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಮರೇಶ, ಆ ಭಾಗದಲ್ಲಿ ಹೇಗಿದೆ ಮತದಾರರ ಉತ್ಸಾಹ ಅಂತ ಹೇಳಿ? ಪ್ರೇಮ್ ಕುಮಾರ್, ಈಗಾಗಲೇ ಮತದಾನ ಪ್ರಕ್ರಿಯೆ ಆರಂಭವಾಗಿ 2 ಗಂಟೆಗಳಾಯಿತು. ಸದ್ಯಕ್ಕೆ ಇದೀಗ ಅಂದ್ರೆ 3 ಗಂಟೆಗಳಾಯಿತು ಮತದಾನ ಪ್ರಕ್ರಿಯೆ ಆರಂಭವಾಗಿ. ಸದ್ಯಕ್ಕೆ ಇರುವಂತಹ ಮಾಹಿತಿ ಪ್ರಕಾರ 10% ಮತದಾನ ಆಗಿದೆ. ಪ್ರಮುಖವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಸಾಕಷ್ಟು ಉತ್ಸಾಹದಿಂದ ಮತದಾರರು ಬಂದು ಮತವನ್ನು ಚಲಾವಣೆ ಮಾಡ್ತಾ ಇದ್ದಾರೆ. ಆದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಇದುವರೆಗೂ ಸಹಿತ ಆ ರೀತಿ ಯಾವುದೇ ಉತ್ಸಾಹ ಕಂಡು ಬರ್ತಾ ಇಲ್ಲ. ಕೇವಲ ವಯೋವೃದ್ಧರು ಮತ್ತು ಮಧ್ಯ ವಯಸ್ಸಿನವರು ಮಾತ್ರ ಬರ್ತಾ ಇದ್ದಾರೆ. ಆದ್ರೆ ಇನ್ನೂ ಕೂಡ ಯುವ ಮತದಾರರು ಯಾರು ಕೂಡ ಮತಗಟ್ಟೆಗಳ ಕಡೆ ಧಾವಿಸ್ತಾ ಇಲ್ಲ. ಆದ್ರೆ ಬಹುತೇಕವಾಗಿ ಹಿರಿಯರೆಲ್ಲರೂ ಮತದಾನವನ್ನ ಮಾಡಿದ ನಂತರದಲ್ಲಿ ಬಹುಶಃ ಯುವ ಮತದಾರರು ಮತಗಟ್ಟೆಗಳಿಗೆ ಬರ್ತಕ್ಕಂಥ ಸಾಧ್ಯತೆ ಇದೆ. ಮತ್ತೊಂದು ಕಡೆಗೆ ಏನು ಸಂಡೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸಾಕಷ್ಟು ಅಂದ್ರೆ ಕಾರ್ಖಾನೆಗಳಿದೆ. ಅಂದ್ರೆ ಇಲ್ಲಿ ಗಣಿಗಾರಿಕೆ ಕಾರ್ಖಾನೆಗಳಿರೋದ್ರಿಂದಾಗಿ ಎಲ್ಲಿಯೂ ಕೂಡ ಮತದಾನದ ಪ್ರಮಾಣ ಕಡಿಮೆ ಆಗಬಾರ್ದು ಅನ್ನುವಂತ ಕಾರಣಕ್ಕೋಸ್ಕರ ಜಿಲ್ಲಾಧಿಕಾರಿಗಳು ಸಹಿತ ಏನು ಒಂದಿಷ್ಟು ಕಾರ್ಖಾನೆಗಳಿಗೆ ರಜೆಯನ್ನು ಘೋಷಣೆ ಮಾಡೋದ್ರ ಮೂಲಕ ಈಗಾಗಲೇ ಆ ಒಂದು ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವಂತವರು ಸಹಿತ ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು. ಅದಾದ್ಮೇಲೆ ನಮಗೆ ಮತದಾನ ಪ್ರಮಾಣ ಕೂಡ ನಿರೀಕ್ಷಿತ ಮಟ್ಟದಲ್ಲಿ ಗುರಿ ಸಾಧಿಸಲಿಕ್ಕೆ ಸಾಧ್ಯ ಅನ್ನುವಂತ ಕಾರಣಕ್ಕೋಸ್ಕರ ಆ ಒಂದು ಪ್ರಕ್ರಿಯೆಯನ್ನು ಕೂಡ ಆರಂಭಿಸಿದ್ರೆ. ಆದ್ರೆ ಒಟ್ಟಾರೆಯಾಗಿ ಈಗಾಗಲೇ ಇಡೀ ಸಂಡೂರು ವಿಧಾನಸಭಾ ಕ್ಷೇತ್ರದಾದ್ಯಂತ ಸಾಕಷ್ಟು ಶಾಂತಿಯುತವಾಗಿ ಮತದಾನ ನಡೀತಾ ಇದೆ. ಎಲ್ಲಿಯೂ ಕೂಡ ಯಾವುದೇ ರೀತಿ ಅಹಿತಕರ ಘಟನೆ ನಡೆಯೋದಕ್ಕೆ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಅವಕಾಶ ಮಾಡಿಕೊಟ್ಟಿಲ್ಲ. ಎಲ್ಲಿ 60 ಅಂದ್ರೆ ಕ್ಷೇತ್ರದಲ್ಲಿ 60 ಸೂಕ್ಷ್ಮ ಮತಗಟ್ಟೆಗಳಿದೆ. ಅಲ್ಲಿಯೂ ಕೂಡ ಹೆಚ್ಚುವರಿ ಪೊಲೀಸ್ ಭದ್ರತೆಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಯಾಕಂದ್ರೆ ಈ ಹಿಂದೆ ಕೂಡ ಅಲ್ಲಿ ಸಣ್ಣ ಪುಟ್ಟ ಗಲಾಟೆಗಳಾಗಿದ್ವು. ಆದ್ರೆ ಈ ರೀತಿ ಅಂತ ಘಟನೆಗಳು ಕೂಡ ಮರುಕಳಿಸಬಾರ್ದು ಅನ್ನೋಂಥ ಕಾರಣಕ್ಕೋಸ್ಕರ ಸದ್ಯಕ್ಕೆ ಶಾಂತಿಯುತವಾಗಿ ಮತದಾನ ನಡೀತಾ ಇದೆ. ಆದ್ರೆ ಜಿಲ್ಲಾಡಳಿತ ನಿರೀಕ್ಷೆ ಮಾಡಿದ ಪ್ರಮಾಣದಲ್ಲಿ ಮತದಾನ ಅಷ್ಟೊಂದು ಬಿರುಸು ಪಡೆದುಕೊಂಡಿಲ್ಲ. ಬಹುತೇಕ ವಾತಾವರಣ ಕೂಡ ಅಷ್ಟೊಂದು ಬಿಸಿಲಿಲ್ಲ. ವಾತಾವರಣ ಕೂಡ ತುಂಬಾ ಕೋಲ್ಡ್ ಆಗಿರೋದ್ರಿಂದ ಬಹುತೇಕ ಮತದಾರರು ಸಂಜೆವರೆಗೂ ಅವಕಾಶ ಇರೋ ಕಾರಣಕ್ಕಾಗಿ ನಿಧಾನಕ್ಕೆ ಮತಗಟ್ಟೆಗೆ ಬಂದು ಮತವನ್ನ ಚಲಾವಣೆ ಮಾಡ್ತಾ ಇದ್ದಾರೆ. ಪ್ರೇಮ್ ಕುಮಾರ್, ಓಕೆ ಅಮರೇಶ್, ಹಾಗೆ ಸಂಪರ್ಕದಲ್ಲಿರಿ. ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀನಿ. ಮತ್ತೊಂದು ಬೈ ಎಲೆಕ್ಷನ್ ನಡೀತಾ ಇರುವಂತಹ ಕ್ಷೇತ್ರ ಅಂದ್ರೆ ಅದು ಶಿಗ್ಗಾವಿಯಿಂದ ನಮ್ಮ ಪ್ರತಿನಿಧಿ ಫಕೀರಯ್ಯ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಫಕೀರಯ್ಯ, ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಮತದಾನದ ಪ್ರಕ್ರಿಯೆ ಹೇಗೆ ಸಾಗ್ತಾ ಇದೆ ಅಂತ ಹೇಳಿ?
ಖಂಡಿತವಾಗ್ಲೂ ಪ್ರೇಮ್ ಕುಮಾರ್, ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳಷ್ಟು ಬಿರುಸಿನ ಏನು ಮತದಾನ ಚುರುಕುಗೊಂಡಿರುವಂಥದ್ದು. ಈಗಾಗಲೇ ಏನು 10 ಗಂಟೆ ಟೈಮ್ ಆಗ್ತಾ ಇದೆ. 10% ಅಂದರೆ ಮಹಿಳಾ ಮತದಾರರು ಕೂಡ ಹೆಚ್ಚು 13,000ಕ್ಕೂ ಅಧಿಕ ಜನರು ಕೂಡ ಬಂದು ಮತಗಟ್ಟೆಗೆ ಬಂದು ಮತದಾನ ಮಾಡಿರುವಂಥದ್ದು. ಮಹಿಳೆಯರು ಕೂಡ ಹೆಚ್ಚು ಈವರೆಗೂ ಕೂಡ ಮತದಾನ ಮಾಡಿರುವಂಥದ್ದು. ಅಂದರೆ ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರದಲ್ಲಿ ಬೆಳಗಿನಿಂದಲೂ ಕೂಡ ಮಹಿಳಾ ಮತದಾರರು ಓಟನ್ನು ಮಾಡಿರುವಂಥದ್ದು. ಅದರಲ್ಲೂ ವಿಶೇಷವಾಗಿ US ಇಂದ ಬಂದು ಕೂಡ ಮತದಾನ ಮಾಡಿ ತಮ್ಮ ಹಕ್ಕನ್ನು ಚಲಾಯಿಸಿರುವಂಥದ್ದು. ನಾನು ಮತಗಟ್ಟೆಯಲ್ಲಿ ತೋರಿಸ್ತೇನೆ ನಿಮಗೆ. ಬಹಳಷ್ಟು ಜನರು ತುರುಸಿನಿಂದ ಏನೋ ಆಗಮಿಸಿ ಮತಗಟ್ಟೆಗೆ ಬಂದು ಮತದಾನವನ್ನು ಮಾಡ್ತಿರುವಂಥದ್ದು. ಒಟ್ಟಲ್ಲಿ ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರದಲ್ಲಿ ಬೆಳಗಿನಿಂದ ಕೂಡ ಮತಗಟ್ಟೆಗೆ ಆಗಮಿಸಿ ನೂರಾರು ಅಂದರೆ ಕುಟುಂಬ ಸಮೇತ ಆಗಮಿಸಿ ಮಕ್ಕಳೊಂದಿಗೆ ಮತ್ತೆ ಬಾಣತಿಯರು ಸೇರಿದಂತೆ ಹಸುಗೂಸಿನ ಸಮೇತ ಬಂದು ಮತದಾನವನ್ನು ಮಾಡಿರುವಂಥದ್ದು. ಈಗಾಗಲೇ ಭರತ್ ಬೊಮ್ಮಾಯಿ ಆಗಿರ್ಬೋದು ಮತ್ತೆ ಮಾಜಿ CM ಬಸವರಾಜ ಬೊಮ್ಮಾಯಿ ಅವರು ಕೂಡ ತಮ್ಮ ಮತದಾನವನ್ನು ಮಾಡಿ ಮತ್ತೆ ಪ್ರಚಾರಕ್ಕೆ ತೆರಳಿರುವಂಥದ್ದು. ಈಗ ನಾನು ಈ ಬೂತ್ನಲ್ಲಿ ಏನು ಕಾಂಗ್ರೆಸ್ ಅಭ್ಯರ್ಥಿ ಯಾಸಿರ್ ಖಾನ್ ಪಠಾಣ್ ಅವರು ಕೆಲವೇ ನಿಮಿಷಗಳಲ್ಲಿ ಬಂದು ಅವರು ಕೂಡ ತಮ್ಮ ಹಕ್ಕನ್ನು ಚಲಾಯಿಸುತ್ತಿದ್ದಾರೆ. ಹೀಗಾಗಿ ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಬಹಳಷ್ಟು ಬಿರುಸಿನಿಂದ ಮತದಾನ ಪ್ರಕ್ರಿಯೆ ಕೂಡ ನಡೆದಿರುವಂಥದ್ದು. ಪ್ರೇಮ್ ಕುಮಾರ್. ಓಕೆ, ಥ್ಯಾಂಕ್ ಯು ವಿನಯ್, ಅಮರೇಶ್ ಮತ್ತು ಫಕೀರಯ್ಯ ತಮ್ಮೆಲ್ಲ ಮಾಹಿತಿಗಾಗಿ. 3 ಕ್ಷೇತ್ರಗಳಲ್ಲೂ ಕೂಡ ಬೈ ಎಲೆಕ್ಷನ್ ಕಾವು ಜೋರಾಗಿದೆ. ಕ್ಷಣದಿಂದ ಕ್ಷಣಕ್ಕೆ ಮತದಾನದ ಪ್ರಕ್ರಿಯೆ ಕೂಡ ಜೋರಾಗ್ತಾ ಇದೆ. ಸಂಜೆ 6 ಗಂಟೆಯವರೆಗೂ ಕೂಡ ಅವಕಾಶ ಇರುವಂಥದ್ದು. ಚನ್ನಪಟ್ಟಣದಲ್ಲಿ 2023ರಲ್ಲಿ 85% ವೋಟಿಂಗ್ ಆಗಿತ್ತು. ಸಂಡೂರಿನಲ್ಲಿ 77% ವೋಟಿಂಗ್ ಆಗಿತ್ತು. ಶಿಗ್ಗಾವಿಯಲ್ಲಿ 80% ವೋಟಿಂಗ್ ಆಗಿತ್ತು. ಈ ಬಾರಿ ಆ ವೋಟಿಂಗ್ ಪ್ರಮಾಣ ಕ್ರಾಸ್ ಆಗುತ್ತಾ, ದಾಖಲೆಯನ್ನು ಮತದಾರರು ಬರೀತಾರಾ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ.